ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಸುಮ್ಮನೆ ಹಾಗೆ ರ್ಯಾಂಡಮಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಮಂತ್ರಾಲಯ ಎಲ್ಲ ಹೋಗ್ಬಿಟ್ಟು ಬಂದ್ವಿ. ಈಗ ದೀಪಾವಳಿ, ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಸೇಫಾಗಿ ಪಟಾಕಿ ಹೊಡೀರಿ. ನಾವು ಆ್ಯಕ್ಚುಲಿ ಆಯುಧ ಪೂಜೆ ದಿನ, ಆಯುಧ ಪೂಜೆ ಟೈಮಲ್ಲಿ ದಸರಾ ಟೈಮಲ್ಲಿ ಗಾಡಿ ಪೂಜೆ ಮಾಡಿರಲಿಲ್ಲ, ಮಾಡೋಕ್ಕಾಗಿರಲಿಲ್ಲ. ದೀಪಾವಳಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ನಾಳೆ ಲಕ್ಷ್ಮೀ ಪೂಜೆ ಅಮಾವಾಸ್ಯೆ ಇರೋದ್ರಿಂದ ನಾಳೆ ಮಾಡ್ತಿದ್ದೀವಿ ಗಾಡಿ ಪೂಜೆ. ಇವಾಗ ಹೂ ಕಟ್ತಾಯಿದ್ದೀನಿ ಆ್ಯಕ್ಚುಲಿ ನಾನು. ಗಾಯ್ಸ್, ಇವಾಗ ನಾನು ಹೂವು ಎಲ್ಲ ಆಲ್ರೆಡಿ ಕಟ್ಟಾಗಿದೆ. ಗಾಡಿಗಳಿಗೆ ಮತ್ತು ದೇವ್ರ ಫೋಟೋಗೆಲ್ಲ. ಇದು ಆಂಜನೇಯಗೆ ಹಿಂಗೆ ಕಟ್ಟಿದ್ದೀನಿ. ಆಮೇಲೆ ಇದು ದೇವ್ರ ಫೋಟೋಗೆ, ಇದು ಕೂಡ ದೇವ್ರ ಫೋಟೋಗೆ. ಆ್ಯಕ್ಚುಲಿ ನನಗೆ ಇದು ಕಟ್ಟೋಕ್ಕೆಲ್ಲ ಹೇಳ್ಕೊಟ್ಟಿದ್ದು ಅಂದರೆ ಕ್ರೆಡಿಟ್ಸ್ ಗೋಸ್ ಟು ನಮ್ಮ ಅಕ್ಕಗೆ. ನಮ್ಮ ಅಕ್ಕನೇ ಈ ಥರ ಹಿಂಗೆ ಪೋಣಿಸೋದನ್ನ ಹೇಳ್ಕೊಟ್ಟಿರೋದು. ಅವರಿಂದನೇ ನಾನು ಕಲ್ತಿದ್ದು. ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ನಂಗೆ ಕಟ್ಟೋಕ್ಕೆ ಇಷ್ಟ ಆಗುತ್ತೆ. ಇದು ಗಾಡಿಗೆ ಅಂತ ಕಟ್ಟಿದ್ದೀನಿ. ಹಿಂಗೆ ಕಟ್ಟಿ ಇದು ಕೂಡ ಕಟ್ಟಿದ್ದೀನಿ ನಾನೇ, ಹಿಂಗೆ ಇಲ್ಲಿ ಕಟ್ಟೋಣ ಅಂತ. ಇವಾಗ ಇದನ್ನ ಕಟ್ತೀನಿ. ಎಷ್ಟು ಸ್ಟಾಪ್ ಮಾಡು. ಇದು ಆ್ಯಕ್ಚುಲಿ ಇಷ್ಟು ಮಾತ್ರ ಕಟ್ತಿದ್ದೆ ನಾನು, ಇದೆಲ್ಲ ಕಟ್ಟಕ್ಕೆ ಬರ್ತಿರ್ಲಿಲ್ಲ. ಹಾಗೆ ಯೂಟ್ಯೂಬಲ್ಲಿ ನೋಡಿಕೊಂಡು ಕಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಗಾಡಿಗೆ ಇದೇ ಥರ ಇರುತ್ತಲ್ವ, ಹಂಗಾಗಿ ಇದು ಹೆಂಗೆ ಕಟ್ಟೋದು ಅಂತ ನಂಗೆ ಫಸ್ಟ್ ಗೊತ್ತೇ ಆಗ್ತಿರ್ಲಿಲ್ಲ. ಈಗ ಹೆಂಗೋ ಕಲ್ತ್ಕೊಬಿಟ್ಟೆ. ಇದೇ ಫಸ್ಟ್ ಟೈಮ್ ಇದನ್ನ ಕಟ್ಟಿರೋದು. ಇದೆಲ್ಲ ಕಟ್ತಿದ್ದೆ ಅಂದರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಬಟ್ ನಂಗೆ ಇದೇ ಥರ ನಾನು ಪೋಣಿಸಿನೇ ದೇವ್ರಿಗೆಲ್ಲ ಹಾರ ಹಾಕಬೇಕು ಅಂತ ಇಷ್ಟ. ಆಚೆ ಕಡೆ ಎಲ್ಲ ಹಿಂಗೆ ಕಟ್ಟಿರೋದೆಲ್ಲ ಆಲ್ಮೋಸ್ಟ್ ಆಲ್ ನಾನು ತಗೊಳ್ಳೋದೇ ಇಲ್ಲ. ಬೇಕಾದರೆ ಒಂದೊಂದು ಹಂಗೆ ಕಟ್ತೀನಿ, ಆದರೆ ಈ ಥರ ಹಿಂಗೆ ಹಾರ ಅದೆಲ್ಲ ತಗೊಳ್ಳಲ್ಲ. ಸೊ ಇವಾಗ ತೋರಿಸ್ತೀನಿ. ಓಕೆ ಅಲ್ವಾ ಯಶು? ಕಾರ್ಗೆ, ಗಾಡಿಗೆ ಹೆಂಗಿದೆ, ಹೆಂಗೆ ಪೋಣಿಸಿದ್ದೀನಿ ಕಮೆಂಟ್ ಮಾಡಿ. ಇಷ್ಟ ಆದರೆ, ಚೆನ್ನಾಗಿ ಪೋಣಿಸಿದ್ರೆ. ಆ್ಯಂಡ್ ಇದು ಬೈಕಿಗೆ, ಇದಕ್ಕೂ ಕೂಡ ಹಿಂಗೆ ಕಟ್ಟಿದ್ದೀನಿ. ಇದು ಇಲ್ಲಿ ಕಟ್ಟಬೇಕು. ಇದಾದಮೇಲೆ ಆ್ಯಂಡ್ ಮಲ್ಲಿಗೆನೂ ಅದಿನ್ನೂ ಕಟ್ಟಿಲ್ಲ, ಇದು ಮಾತ್ರ ಕಟ್ಟಿದ್ದೀನಿ ಹೀಗೆ. ಇದು ಯಾವುದಕ್ಕೆ ಅಂತ ಮುಂದೆ ಹೇಳ್ತೀನಿ, ನಾಳೆ ಹೇಳ್ತೀನಿ ಇದು ಯಾವುದಕ್ಕೆ ಪೋಣಿಸಿರೋದು ಅಂತ. ಆ್ಯಕ್ಚುಲಿ ಏನು ಅಂದರೆ ನಂಗೆ ಇದು ಅಷ್ಟೇ ಹಿಂಗೆ ಕಟ್ಟೋಕ್ಕೆಲ್ಲ ಬರಲ್ಲ, ಕಲ್ತ್ಕೊಂಡಿಲ್ಲ. ಎಷ್ಟೇ ಕಲ್ತ್ಕೊಳಕ್ಕೋದ್ರೂ ಅದು ಹಿಂಗೆ ಬಿಚ್ಕೊಂಡು ಬಂದುಬಿಡುತ್ತೆ. ಈ ಥರ ಪೋಣಿಸೋದಾದರೆ ಸ್ವಲ್ಪ ಕಷ್ಟ, ಆದರೆ ಈಸಿ ಅನಿಸುತ್ತೆ. ಅದು ಕಟ್ಟೋದು ಎಷ್ಟು ಟ್ರೈ ಮಾಡಿದ್ರೂ ಬರಲ್ಲ. ಈ ಮಲ್ಲಿಗೆನೂ ಅಷ್ಟೇ ನಂಗೆ ಕಟ್ಟೋಕ್ಕೆ ಬರಲ್ಲ, ಪೋಣಿಸಿದ್ದೀನಿ. ನೋಡೋಕ್ಕೆ ದಿಂಡು ಥರ ಕಾಣಿಸ್ತಿದೆ. ನಾನು ಸ್ವಲ್ಪ ಇದೆ, ಇದನ್ನು ನಾನು ಮುಡ್ಕೊಳ್ಳೋಕೆ ಕಟ್ಕೋಬೇಕು. ಇವಾಗ ಸಂಜೆ ಹೋಗಿ ಹೂವೆಲ್ಲ ತೊಗೊಬಂದ್ವಿ. ಸೊ ಹಂಗಾಗಿ ಇದಿಷ್ಟು ಕಂಪ್ಲೀಟ್ ಆಗಿದೆ. ಇವಾಗ ಮಲ್ಲಿಗೆ ನಾನು ಮುಟ್ಕೊಳ್ಳೋಕೊಂದು ಕಟ್ಕೊಂಡ್ರೆ ಮುಗೀತು. ಆದರೆ ಕಟ್ತೀನಿ, ಇಲ್ಲ ಅಂದರೆ ನೋಡಬೇಕು. ಊಟ ಎಲ್ಲ ಆಗಿದೆ ಆಲ್ರೆಡಿ. ಸ್ವಲ್ಪ ಕಟ್ಟಿ ಆಮೇಲೆ ಸ್ವಲ್ಪ ಊಟ ಮಾಡಿದೆ ಅಷ್ಟೇ ಗೈಸ್. ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇದೆ. ಪಾತ್ರೆ ತೊಳಿಬೇಕು. ಎಷ್ಟು ಹೆಲ್ಪ್ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ. ಏನೂ ಮಾಡಲ್ಲ, ಎಲ್ಲ ನಾನೇ ಮಾಡಬೇಕು ಅಷ್ಟೇ ಗೈಸ್. ಇವಾಗ ಇದೆಲ್ಲ ಎತ್ತಿಟ್ಟು ಮಲ್ಲಿಗೆ ಒಂದು ಪೋಣಿಸಿ ಮಲ್ಕೊಳ್ಳೋದಷ್ಟೇ. ಗುಡ್ ಮಾರ್ನಿಂಗ್ ಗೈಸ್. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಹೂವೆಲ್ಲ ಕಟ್ಟಿ ಆಮೇಲೆ ಊಟ ಎಲ್ಲ ಮಾಡಿ ಮಲ್ಕೊಂಡ್ವಿ. ಆಮೇಲೆ ಇನ್ನೇನು ವ್ಲಾಗ್ ಮಾಡೋದು, ನಾಳೆ ಬೆಳಿಗ್ಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಬೇಗ ಇದ್ದು ಫ್ರೆಶ್ ಅಪ್ ಎಲ್ಲ ಆಯಿತು. ಪೂಜೆನೂ ಮಾಡಿದ್ದೀನಿ. ಬೇಗ ಪೂಜೆ ಎಲ್ಲ ಮಾಡಿದೆ. ಆದರೆ ಪೂಜೆ ಎಲ್ಲ ಮಾಡಿ ತಿಂಡಿ ಎಲ್ಲ ತಿಂದಾಯಿತು. ತಿಂಡಿ ತಿಂದಾದ್ಮೇಲೆ ಗೊತ್ತಲ್ವ ನಿಮಗೆ, ಇಲ್ಲಿ ಟೀ ಕೊಟ್ಟಿದ್ದೀನಿ. ಟೀ ಕುಡಿತಾ ಇದ್ದಾರೆ ಯಶು. ನಮ್ಮ ಮಮ್ಮಿನೂ ಬಂದಿದ್ದಾರೆ, ಟೀ ಕುಡಿತಾ ಇದ್ದಾರೆ. ಹಿಂಗೆ ಹಾಯ್ ನಮ್ಮ ಮಮ್ಮಿನೂ ಟೀ ಕುಡಿತಾ ಇದ್ದಾರೆ. ತಿಂಡಿ ದೋಸೆ ಮಾಡಿದ್ದೆ, 3 ಜನನೂ ತಿಂದ್ವಿ. ಗಾಡಿ ಪೂಜೆ ಬೇಗ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಯಮಗಂಟ ಕಾಲ ಬರುತ್ತೆ 9 ಆದಮೇಲೆ. 9 ಒಳಗಡೆ ನಾವು ಮಾಡಬೇಕಾಗಿತ್ತು. ನಿನ್ನೆ ಗಾಡಿ ವಾಶ್ ಮಾಡೋಕ್ಕೆ ಹೋಗಿದ್ದಾರೆ. ಅವ್ರು ಕ್ಲೋಸಿಂಗ್ ಟೈಮಲ್ಲಿ ನಮ್ಮ ಯಶು ಗಾಡಿ ವಾಷಿಂಗ್ ಹೋಗಿದ್ದಾರೆ. ಅವರು ಬಾಗಿಲು ಹಚ್ಕೊಂಡು ಮನೆಗೆ ಹೋದರು. ಬೆಳಗ್ಗೆನೇ 6 ಗಂಟೆಗೆ ಬನ್ನಿ ಅಂದರು.
ಆದರೆ 6:15 6:15ಗೆ ಯಶು ಹೋದರು. ಅಲ್ಲಿ ನೋಡಿದ್ರೆ ಅವರೇ ಬಂದಿರಲಿಲ್ಲ. ಸೊ ಇವತ್ತು ಲೇಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡೆ. ಆದರೆ ನಾನು ಯಶುಗೆ 9 ಗಂಟೆ ಒಳಗಡೆ ಮಾಡಬೇಕು ಅಂತ ಹೇಳಿರಲಿಲ್ಲ. 8 ಗಂಟೆ 8:15 ಒಳಗಡೆ ಅಂತಂದಿದ್ದೆ. ನಂಗೆ ಗೊತ್ತಿತ್ತು ಹೆಂಗಿದ್ರು ಲೇಟ್ ಆಗುತ್ತೆ ಅಂತ. ಆಮೇಲೆ ಮತ್ತೆ ಕಾಲ್ ಮಾಡಿ ಕೇಳಿದ್ರು ಎಷ್ಟೊತ್ತಾಗುತ್ತೆ ಕರೆಕ್ಟಾಗಿ ಹೇಳು ಅಂತ. 8:45 ಅಂತ ಹೇಳಿದೆ. ಆದರೆ ಯಶು ಬರೋಷ್ಟರಲ್ಲೇ 8:15 ಆಯಿತು. ಸೊ ಪೂಜೆ ಬೇಗ ಮಾಡೋಕ್ಕಾಗಲಿಲ್ಲ. ಗಾಡಿ ಪೂಜೆ ಮಾಡಲಿಲ್ಲ, ಮನೇಲೆಲ್ಲ ಪೂಜೆ ಮಾಡಾಯಿತು. ಇವಾಗ 10:30 ತನಕ ವೆಯ್ಟ್ ಮಾಡಬೇಕು, ಅದು ಯಮಗಂಟ ಕಾಲ ಮುಗಿಯೋ ತನಕ. ಇವಾಗ ಅದು ಮುಗಿದ್ಮೇಲೆ ಪೂಜೆ ಮಾಡೋದು. ಗೈಸ್, ಇವಾಗ ಯಶು ಹಣ್ಣು ಮತ್ತು ಹೂವು ಇಟ್ಕೊಂಡಿದ್ದಾರೆ. ನಮ್ಮ ಮಮ್ಮಿ ಕಡಲೆಪುರಿ ಮತ್ತು ನಾಮ ಅದೆಲ್ಲ ಇಟ್ಕೊಂಡು ಹೋಗ್ತಿದ್ದಾರೆ. ನಾನಿವಾಗ ಏನು ಇಟ್ಕೊಳ್ತಿದ್ದೀನಿ ಅಂದರೆ ಈ ಸ್ವೀಟು ಇದೆಲ್ಲ ಇಟ್ಕೊಂಡು ಹೋಗ್ತಾಯಿದ್ದೀನಿ ಪೂಜೆ ಮಾಡೋಕ್ಕೆ ಅಂತ. ನಾವಿರೋದು 2nd ಫ್ಲೋರು. ಸೊ ಇವಾಗ ಕೆಳಗಡೆ ಇದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಇವಾಗ ಯಶು ನಾಮ ಬೆಳ್ಕೊಂಡು ಹೋಗ್ತಿದ್ದಾರೆ, ನಾನು ಕುಂಕುಮ ಇಟ್ಕೊಂಡು ಹೋಗ್ತಿದ್ದೆ. ಈಗ ನಾಮ ಬೆಳ್ಕೊಂಡಲ್ಲ, ನಾಮ ಹಾಕ್ಕೊಂಡು ಹೋಗ್ತಿದ್ದಾರೆ, ನಾನು ಕುಂಕುಮ ಇಡ್ತೀನಿ. ಈಗ ಕುಂಕುಮನೂ ಇಡಬೇಕಾ? ಅಲ್ಲ, ಅರ್ಶಿನ ಕುಂಕುಮ ಸಾಕಲ್ವಾ? ಯಶು ಆರಾಯ್ತದ, ಸ್ವಲ್ಪ ನಿಧಾನಕ್ಕೆ ಇಡಿ. ಆರಾಗೋದು ಸ್ವಲ್ಪ ನಿಧಾನಕ್ಕೆ. ಗೈಸ್, ಇದು ಕಟ್ಟಿದ್ನಲ್ಲ ಯಾವುದಕ್ಕೆ ಅಂತ ನಾಳೆ ಹೇಳ್ತೀನಿ ಅಂತ. ಇದು ಗಣೇಶನಿಗೆ. ಫಸ್ಟ್ ನಾವು ಹೂವನ್ನ ಗಣೇಶನಿಗೆ ಮುಡಿಸ್ತಾ ಇದ್ದೀವಿ. ಹಿಂಗೆ ಕಟ್ಬಿಡ್ತೀನಿ. ಹೂವನ್ನ ಗಣೇಶನಿಗೆ ಮುಡಿಸ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಗೈಸ್, ಇವಾಗ ಯಶು ಇದು ನಿಂಬೆಹಣ್ಣ ಕಟ್ತಾ ಇದ್ದಾರೆ. ಕಾಣಿಸ್ತಾನೇ ಇಲ್ಲ, ನಿಂಬೆಹಣ್ಣು ಕಟ್ತಾ ಇದ್ದಾರೆ. ಫಸ್ಟ್ ಬೈಕ್ ಕಟ್ತಾ ಇದ್ದಾರೆ. ಫಸ್ಟ್ ಲವ್ ಬೈಕ್ ಎಲ್ಲ ಕಟ್ಟಾಗಿದೆ. ಇವಾಗ ಕಟ್ಟಿದ್ರು ಫೈನಲಿ. ಅದು ಕಟ್ಟೋಕ್ಕಾಗ್ತಿರ್ಲಿಲ್ಲ, ನಾನು ಚಿಕ್ಕದಾಗಿ ದಾರ ಬಿಟ್ಬಿಟ್ಟಿದ್ದೆ. ಗೈಸ್, ಇವಾಗ ಕಾರು ಕಟ್ತಾ ಇದ್ದಾರೆ ನಿಂಬೆಹಣ್ಣು. ಬೈಕಿಗೆ ಸ್ವಲ್ಪ ಶಾರ್ಟೇಜ್ ಆಯಿತು, ಇದಕ್ಕೆ ದಾರ ಓಕೆ ಆಯಿತು. ಗೈಸ್, ಹೂವು ಕಟ್ಬೇಕಾದ್ರೆ ಸ್ವಲ್ಪ ದಾರ ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಕಟ್ಕೊಳ್ಳೋಣ ಅಂತ ಮರೆತ್ಬಿಟ್ಟು ನೋಡ್ಬಿಟ್ಟಿದ್ದೆ. ಇವಾಗ ಹೋಗಿ ದಾರ ತೊಗೊಂಡು ಹೋಗ್ತಾಯಿದ್ದೀನಿ. ಏನೂ ಮರ್ತಿರಲ್ಲ, ಎಲ್ಲ ತೊಗೊಂಡು ಬಂದೆ ಅಂತ ಅಂದ್ಕೊಂಡೆ. ಬಟ್ ಸ್ಟಿಲ್ ಮರೆತ್ಬಿಟ್ಟು ಅಂದ್ಬಿಟ್ಟಿದ್ವಿ. ಹೋಗಿ ತೊಗೊಂಡು ಬಂದೆ. ಈಗ ಗೈಸ್, ದಾರ ಬೇಕು ಅಂತ ತಗೊಬಂದೆ. ಇಲ್ಲಿ ನೋಡಿದ್ರೆ ಅವರೇ ಅಡ್ಜಸ್ಟ್ ಮಾಡಿ ಕಟ್ತಾಯಿದ್ದಾರೆ. ಯಶು ಸಾಕಾಗುತ್ತಾ? ಯಶು ದಾರ ಶಾರ್ಟೇಜ್ ಆಗಿಬಿಟ್ಟು ಇವಾಗ ಅಡಿಷ್ನಲ್ ದಾರ ಹಾಕ್ತಾಯಿದ್ದೀನಿ. ಉದ್ದ ಬೇಕು ಅಂತ ಇಷ್ಟು ಉದ್ದ ಬಿಟ್ಟಿದ್ದೀನಿ. ಇಂಜಿನ್ಗೆ ಸ್ವಲ್ಪ ಹೂವು ಹಂಗೆ ಉದುರಿಸ್ತಾ ಇದ್ದಾರೆ. ಯಶು ಗಾಡಿಗೆಲ್ಲ ಇವಾಗ ನಿಂಬೆಹಣ್ಣು ಇಟ್ಕೊಂಡು ಬರ್ತಾ ಇದ್ದಾರೆ. ಫಸ್ಟ್ ಬೈಕಿಗೆ ಇಟ್ರಾ? ಎಲ್ಲ ಫಸ್ಟು ಬೈಕಿಗೆ ಇಡ್ತಿದ್ರು, ಇವಾಗ ನಿಂಬೆಹಣ್ಣು ಮಾತ್ರ ಕಾರಕ್ಕೆ ಫಸ್ಟು. ಹೂವು ಎಲ್ಲ ಹಾಕಾದ್ಮೇಲೆ ಇವಾಗ ಪೂಜೆ ಮಾಡ್ತಾಯಿದ್ದೀವಿ. ನಾನೇ ಪೋಣಿಸಿರೋದ್ರಿಂದ ಒಂಥರ ಚೆನ್ನಾಗಿ ಕಾಣಿಸ್ತಿದೆ ಅಂತ ಖುಷಿ ಆಗ್ತಿತ್ತು. ಫಸ್ಟ್ ನಾನು ಪೂಜೆ ಮಾಡಿದೆ. ಯಶು ನೀನೇ ಫಸ್ಟ್ ಮಾಡು ಅಂತ ಹೇಳಿದ್ರು. ಫಸ್ಟ್ ನಾನು ಮಾಡಿದೆ. ಅದಾದಮೇಲೆ ಇವಾಗ ಯಶು ಪೂಜೆ ಮಾಡ್ತಾಯಿದ್ದಾರೆ. ಫಸ್ಟ್ ಬೈಕಿಗೆ, ಆಮೇಲೆ ಕಾರು ಒಳಗಡೆ ಗಣೇಶಗೂ ಹೋಗಿ ಗಣೇಶನಿಗೂ ಪೂಜೆ ಮಾಡ್ತಾಯಿದ್ದಾರೆ. ನಾವಿಬ್ಬರು ಪೂಜೆ ಮಾಡಾದಮೇಲೆ ಇವಾಗ ನಮ್ಮ ಮಮ್ಮಿ ಮಾಡ್ತಾಯಿದ್ದಾರೆ ಪೂಜೆನ. ಬೈಕ್ ಮತ್ತು ಕಾರ್ ಎರಡಕ್ಕೂ ಗಂಧದ ಕಡ್ಡಿಲಿ ಪೂಜೆ ಮಾಡಾದಮೇಲೆ ಇವಾಗ ಕರ್ಪೂರದಲ್ಲಿ ಪೂಜೆ ಮಾಡ್ತಾಯಿದ್ದೀವಿ, ಬೈಕ್ ಮತ್ತು ಕಾರ್ ಎರಡಕ್ಕೂ. ಇವಾಗ ನಾನು ಕಾರ್ ಮೂವ್ ಮಾಡ್ತೀನಿ, ಯಶು ಬೈಕ್ ಮೂವ್ ಮಾಡ್ತಾರೆ. ಬನ್ನಿ. ಆ್ಯಕ್ಚುಲಿ ನಾನು ನಿನ್ನೆ ನೈಟ್ ಹೇಳ್ತಾ ಇದ್ದೆ ಯಶುಗೆ, ನಂಗೆ ಬೈಕ್ ಕೇಳ್ಕೊಡಿ, ಬೈಕ್ ಕೇಳ್ಕೊಟ್ಟಿದ್ದಿದ್ರೆ ನಾನು ಬೈಕ್ ಮೂವ್ ಮಾಡ್ತಿದ್ದೆ, ನೀವು ಕಾರ್ ಮೂವ್ ಮಾಡ್ಬೋದಾಗಿತ್ತು ಅಂತ. ಅದು ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಬೈಕು. ಒಂದು ಸಲ ಹಿಂಗೆ ಟ್ರೈ ಮಾಡಿದೆ, ಆವಾಗ ತುಂಬ ವೆಯ್ಟ್ ಅನಿಸಿತ್ತು. ಒಂದೇ ಒಂದು ಸಲ ಓಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ. ಅದಾದಮೇಲೆ ಯಾವತ್ತೂ ಟ್ರೈ ಮಾಡಿಲ್ಲ, ಓಡಿಸಿಲ್ಲ. ಅದು ಸಿಕ್ಕಾಪಟ್ಟೆ ವೆಯ್ಟ್ ಅನಿಸುತ್ತೆ ಅದು ನನಗೆ. ಇವಾಗ ಇಬ್ಬರೂ ಒಟ್ಟಿಗೆ ಬೈಕ್ ಮತ್ತು ಕಾರ್ ಮೂವ್ ಮಾಡಿದ್ವಿ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಯಶು ಅವ್ರ ಚಿಕ್ಕಮ್ಮ ಮನೆಗೆ ಬಂದ್ವಿ, ಹೋಗ್ತಾ ಇದ್ವಿ. ನಮ್ಮದು 2nd ಫ್ಲೋರು, ಅವ್ರದ್ದು 2nd ಫ್ಲೋರು. ಯಶು ಮತ್ತು ನಮ್ಮಮ್ಮಿ ಯಶು ಬರ್ತಾ ಇದ್ದಾರೆ. 3 ಜನನೂ ಹೋಗ್ತಾ ಇದ್ವಿ. ಸ್ವೀಟ್ ಕೊಟ್ಬಿಟ್ಟು ಬರೋಣ ಅಂತ ಹೋಗಿ ಮಾತಾಡಿಸ್ಕೊಂಡು ಸಿಕ್ಕಾಪಟ್ಟೆ
ಸುಸ್ತಾಗುತ್ತೆ. ಅವ್ರದ್ದು ಸೆಕೆಂಡ್ ಫ್ಲೋರು, ನಮ್ಮದು ಸೆಕೆಂಡ್ ಫ್ಲೋರು, ಹತ್ತಿ ಇಳಿಯೋದೇ ಕಷ್ಟ ಗೈಸ್. ನಮ್ಮ ಮನೆಯಿಂದ ಒಂದು 20 ಮೀಟರ್ ಅಷ್ಟೇ, ಮಧ್ಯದಲ್ಲಿ ಒಂದು ರೋಡ್ ಬರುತ್ತೆ, 20 ಮೀಟರ್ ಅಷ್ಟೇ. ಇಲ್ಲಿ ಯಶು ಟೀ ಕುಡಿತಾ ಇದ್ದಾರೆ, ಇಲ್ಲಿ ನಾವು ಮಮ್ಮಿನೂ ಕುಡಿತಾ ಇದ್ದಾರೆ. ಮನೆಯಲ್ಲೂ ಟೀ ಕುಡ್ಕೊಂಡು ಬಂದಿದ್ದಾರೆ, ಮತ್ತು ಗ್ರೀನ್ ಟೀನೂ ಕುಡ್ದಾಗಿದೆ. ಯಶು ಅವ್ರ ಚಿಕ್ಕಮ್ಮ ಮನೆಗೆ ಬಂದಿದ್ದೀವಲ್ಲ, ಇಲ್ಲೂ ಮತ್ತೆ ಅವ್ರು ಟೀ ಅಂದಿದ ತಕ್ಷಣ ಸಾಕು ಹ್ಞೂ ಅಂತ ಹೇಳಿ ಇವಾಗಲೂ ಕುಡಿತಾ ಇದ್ದಾರೆ. ನಾನು ಟೀ ಕಾಫಿ ಎಲ್ಲ ಏನು ಕುಡಿಯಲ್ಲ. ಯಶು ಅವ್ರ ಚಿಕ್ಕಮ್ಮ ಮನೆಯಿಂದ ನಮ್ಮ ಮನೆಗೆ ಹೋಗಿ ಆಮೇಲೆ ಇವಾಗ ನಮ್ಮ ನಾದಿನಿಯವರ ಬೇಕ್ರಿಗೆ ಹೋಗ್ತಾ ಇದ್ದೀವಿ. ಯಶು ಅವರ ತಂಗಿ ಬೇಕ್ರಿಗೆ ಅವ್ರು ಬೇಕ್ರಿ ಇಟ್ಟಿದ್ದಾರೆ. ಇವತ್ತು ಪೂಜೆ ಮಾಡ್ತಾ ಇದ್ದಾರೆ, ಜೊತೆಗೆ ಗಾಡಿ ಪೂಜೆನೂ ಇವತ್ತೇ ಮಾಡ್ತಾರೆ. ಒಟ್ಟಿಗೆ ಬೇಕ್ರಿ ಪೂಜೆ ಮಾಡೋದ್ರಿಂದ ಒಟ್ಟಿಗೆ ಅದನ್ನು ಮಾಡ್ತಾರೆ. ಇವಾಗ ನಾನು, ಯಶು, ನಮ್ಮ ಮಮ್ಮಿ ಮತ್ತು ಯಶು ಅವ್ರ ಚಿಕ್ಕಮ್ಮ ಅವ್ರ ಮಕ್ಕಳು. ಈ ಕಡೆ ಇರೋದು ತೇಜು, ಹಾಯ್ ಅನ್ನು ತೇಜು. ಇದು ತನು, ಇವಳು ದೊಡ್ಡವಳು, ಹಾಯ್ ಮಾಡು ತನು. ನಾವಿಷ್ಟು ಜನ ಈಗ ಬೇಕ್ರಿಗೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ನಮ್ಮ ನಾದಿನಿ ಅವ್ರ ಬೇಕ್ರಿಗೆ ಬಂದ್ವಿ. ಇವನು ನಮ್ಮ ನಾದಿನಿ ಮಗ ರಿಷಿ. ಕಡಲೆಪುರಿನಾ ಈ ಕಡೆ ಏನು ತೋರ್ಸೋಕ್ಕಾಗಲ್ಲ. ಇವಳು ರಿಷಿ, ರಿದ್ದಿ. ಹಾಯ್ ಅನ್ನೋ ರಿದ್ದಿ. ರಿಷಿ, ಪೂಜೆ ಎಲ್ಲ ಆಯ್ತಾ? ಪೂಜೆ ಎಲ್ಲ ಆಗಿಲ್ಲ ಇನ್ನ? ಬೇಕ್ರಿ ಪೂಜೆ ಮಾಡಿಲ್ವಾ? ನಿನ್ನ ಜೀಪಲ್ಲಿ ಮನೇಲೆ ಆಯ್ತಾ? ಪೂಜೆ ಮಾಡಿಲ್ಲ ಅದಕ್ಕೆ? ಮನೇಲೆ ಮಾಡಿದ್ರಾ? ಗೈಸ್, ಇವರು ನಮ್ಮ ನಾದಿನಿ ಅವರ ಹಸ್ಬೆಂಡು. ಅವ್ರ ಬೇಕ್ರಿ. ನಮ್ಮ ನಾದಿನಿ ಒಳಗಡೆ ಇದ್ದಾರೆ. ಭವ್ಯ, ವಿಡಿಯೋ ಮಾಡ್ತಾ ಇದ್ದೀನಿ. ಇವ್ರು ನಮ್ಮ ನಾದಿನಿ, ಅವ್ರದ್ದೇ ಬೇಕ್ರಿ. ಅವರೇ ಒಳಗಡೆ ತಿಂಡಿ ಎಲ್ಲ ಅವರೇ ಪ್ರಿಪೇರ್ ಮಾಡ್ತಾರೆ. ಪೂಜೆ ಎಲ್ಲ ಆಗಿದೆ, ತಿಂಡಿ ಎಲ್ಲ ಅವರೇ ಪ್ರಿಪೇರ್ ಮಾಡ್ತಾರೆ. ಹೂವು ಎಲ್ಲ ಮುಗಿಸಿ ಪೂಜೆ ಎಲ್ಲ ಆಗೋಗಿದೆ ಆಲ್ರೆಡಿ. ನಾವು ಪೂಜೆ ಎಲ್ಲ ಆದಮೇಲೆ ಬಂದಿದ್ದೀವಿ. ನಾನು ಚಾಕ್ಲೇಟ್ ಕೇಕ್ ತೊಗೊಂಡಿದ್ದೀನಿ, ನೋವು ದಿಲ್ಪಸಂದು ತಿಂತಾ ಇದ್ದಾರೆ. ಬೇಕ್ರಿಗೆ ಬಂದಮೇಲೆ ಏನಾದ್ರು ತಿಂದೇ ಇರೋಕ್ಕಾಗುತ್ತಾ? ನಂಗೆ ಬೇರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದ್ದೆ, ಸೊ ತಿಂತಾ ಇದ್ದೀನಿ. ಅಡಿ, ಇದು ಯಾರು ರಿಷಿ? ಯಾರದು? ಯಶು ಮಾಮ ಏನ್ ಮಾಡ್ತೈತೆ? ಗೈಸ್, ಇವಾಗ ಬೇಕರಿಯಿಂದ ಒಂದು ವಿಸಿಟ್ ಹಾಕಿ ನಮ್ಮ ನಾದಿನಿ ಅವರ ಹಸ್ಬೆಂಡ್ ಅವ್ರ ಅಕ್ಕ ಮನೆಗೆ ಪೂಜೆ ಇದೆ. ಸೊ ಹಂಗಾಗಿ ನಾವಿಷ್ಟು ಜನ ಹೋಗ್ತಾ ಇದ್ದೀವಿ. ಯಶು, ನಾನು, ನಮ್ಮ ಮಮ್ಮಿ, ಆಮೇಲೆ ತನು, ತೇಜು, ರಿದ್ದಿ, ರಿಷಿ, ಇಷ್ಟು ಜನ ಇವಾಗ ಹೋಗ್ತಾ ಇದ್ದೀವಿ. ಪೂಜೆಗೆ ಹೋಗಿದ್ವಲ್ಲ, ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ವಿಡಿಯೋ, ಸೊ ಹಂಗಾಗಿ ಮನೆಗೆ ಬಂದು ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಆಮೇಲೆ ಪೂಜೆ ಮಾಡಬೇಕು. ಇವಾಗ ಪಟಾಕಿ ಹೊಡಿಯೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಯಶು ಅವರ ಚಿಕ್ಕಮ್ಮ ಮಕ್ಕಳು ಪಟಾಕಿ ತಂದಿದ್ದಾರೆ. ಅವ್ರಿಗೆ ದೊಡ್ಡ ಪಟಾಕಿ ಎಲ್ಲ ಇತ್ತು, ಸೊ ಹಂಗಾಗಿ ಇಲ್ಲೇ ಹೊಡೆಯೋಣ ಅಂತ ತಗೊಬಂದಿದ್ದಾರೆ. ಇವಾಗ ಕೆಳಗಡೆ ಹೋಗಿ ಪಟಾಕಿ ಹೊಡಿತೀವಿ. ನಂಗೆ ಸ್ವಲ್ಪ ಭಯ, ನೋಡಬೇಕು. ಗೈಸ್, ಇವಾಗ ಪಟಾಕಿ ಎಲ್ಲ ಸೆಟ್ ಮಾಡ್ಕೊತಿದ್ದಾರೆ ಹೊಡಿಯೋಕ್ಕೆ. ಇವಳು ನಿಧಿ ಈ ಕಡೆ ತಿರುಗು, ಹಾಯ್ ಅನ್ನು. ಇವಳು ನಿಧಿ ಅಂತ ನಮ್ಮ ನಾದಿನಿ ಇದ್ದಾರಲ್ಲ, ಅವ್ರ ಹಸ್ಬೆಂಡ್ ಅವರ ಅಕ್ಕನ ಮಗಳು. ಯಾಕೆ ನಗ್ತಿದ್ಯಾ? ಗೈಸ್, ಇವಾಗ ಬಾಂಬ್ ಹೊಡಿತಾ ಇದ್ದಾರೆ. ಇಲ್ಲೆಲ್ಲ ಕಿರ್ಚ್ಕೊತಿದ್ದಾರೆ ನೋಡಿ, ಬಾಂಬ್ ಹೊಡಿತಿದ್ದಾರೆ ಅಂತ ಕಿರ್ಚ್ಕೊತಿದ್ದಾರೆ. ಎಷ್ಟು ಹೊಡಿತಾ ಇದ್ದಾರೆ ಈಗ? ಯಾವ್ದು ಹೊಡಿಬಾರ್ದು? ಅಟಮ್ ಬಾಂಬ್ ಹೊಡಿಬಾರ್ದಾ? ಇವಾಗ ತನು ಲಕ್ಷ್ಮಿ ಪಟಾಕಿ ಹೊಡಿತಾ ಇದ್ದಾಳೆ. ಅದ್ರಲ್ಲ ದೊಡ್ಡ ಗಣದ ಕಡ್ಡಿನಾ? ನಂಗೆ ಹತ್ರ ನಿಂತ್ಕೊಳ್ಳೋಕ್ಕೂ ಭಯ ಆಗುತ್ತೆ. ಈ ಕಡೆ ಬಾ. ಇವಾಗ ತೇಜು ಹೊಡಿತಿದ್ದಾಳೆ ಪಟಾಕಿ. ನಂಗೆ ವಿಡಿಯೋ ಮಾಡಕ್ಕೆ ಹತ್ರ ಹೋಗೋಕ್ಕೂ ಭಯ ಆಗುತ್ತೆ ಗೈಸ್. ನಂಗೆ ಹತ್ರ ಹೋಗೋಕ್ಕೂ ಭಯ ಆಗುತ್ತೆ ಸಿಕ್ಕಾಪಟ್ಟೆ.
ಅಬ್ಬಬ್ಬಬ್ಬಾ! ಅಮ್ಮಮ್ಮ ಮೆಮ್ಮೆ ಮೇಲಾಗುತ್ತಾ ಏನು? ಇಲ್ಲಿ ಯಶು ಪಟಾಕಿ ಹೊಡಿತಾ ಇದ್ದಾರೆ. ಆ್ಯಕ್ಚುಲಿ ನಿಧಿ ಮತ್ತು ರಿದ್ದಿ ಇಬ್ಬರೂ ಅವ್ರಿಗೆ ಈ ಥರ ಪಟಾಕಿ ಎಲ್ಲ ಹೊಡೆದ್ರೆ ಭಯ ಆಗ್ತಿತ್ತು. ಈ ಹೂಕುಂಡ ಸುಸುರ್ಬತ್ತಿ ಆ ಥರದ್ದು ಮಾತ್ರ ಹೊಡಿಬೇಕು ಅಂತ ಅಂತಿದ್ರು. ಅವ್ರಿಗೆ ಇದು ಲಕ್ಷ್ಮಿ ಪಟಾಕಿ ಹಂಗೆಲ್ಲ ಹೇಳಕ್ಕೆ ಬರ್ತಿರ್ಲಿಲ್ಲ. ಆಟಮ್ ಬಾಂಬ್ ಬೇಡ, ಆಟಮ್ ಬಾಂಬ್ ಬೇಡ ಅಂತ ಕೂಗ್ತಿದ್ರು. ಕೂಗ್ತಿರ್ಲಿಲ್ಲ, ಕಿರ್ಚ್ತಿದ್ರು ಬೇಡ 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 ಅಂತ. ಅದು ಹೊಡೆಯೋ ತನಕ ಕಿರ್ಚ್ತಾರೆ, ಹೊಡೆದಾದ್ಮೇಲೆ ಸೈಲೆಂಟ್ ಆಗ್ತಿದ್ರು. ಇವಾಗ ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ಬಂದ್ವಿ. ಅಲ್ಲಿ ನಿಂತು ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. 2 hours ಅಲ್ಲೇ ಇದ್ವಿ ಅನಿಸುತ್ತೆ, ಕೆಳಗೋಗಿದ್ವಿ. ಈಗ ಮನೆಗೆ ಬಂದ್ವಿ, ಫ್ರೆಶ್ ಅಪ್ ಆಗಿ ಊಟ ಮಾಡಬೇಕಷ್ಟೆ. ಊಟ ಮಾಡಿ ಮಲಗೋದಷ್ಟೇ. ಬೆಳಗ್ಗೆಯಿಂದ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಬೆಳಗ್ಗೆ ಬೇಗ ಎದ್ದಿದ್ದು. ಸೊ ಅದಾದಮೇಲೆ ಗಾಡಿ ಪೂಜೆ, ಅದಾದಮೇಲೆ ಅಲ್ಲಿ ಪೂಜೆಗೆ ಹೋಗಿದ್ವಿ. ನಮ್ಮ ನಾದಿನಿಯವ್ರ ಬೇಕ್ರಿಗೆ ಹೋಗಿದ್ವಿ. ಅದೆಲ್ಲ ಮುಗಿಸ್ಕೊಂಬಂದು ಮತ್ತು ಪಟಾಕಿ ಹೊಡೆದಿದ್ದು. ಆ ಪಟಾಕಿ ಸ್ಮೆಲ್ಲೆಲ್ಲ ಕಂಡ್ರೆ ನನಗಾಗಲ್ಲ. ಒಂಥರ ಡಸ್ಟ್ ಅಂದ್ರೇ ನನಗಾಗಲ್ಲ. ಇವಾಗ ಫಸ್ಟು ಫೇಸ್ ವಾಶ್ ಮಾಡಬೇಕು. ಫೇಸ್ ವಾಶ್ ಮಾಡಿ ಊಟ ಮಾಡಿ ಮಲಗೋದಷ್ಟೇ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು. ಬಾಯ್.